ದೂರದೃಷ್ಟಿಯಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತ ದೂರದೃಷ್ಟಿ ಹೊಂದಿದಂತಹ ರಾಯರೆಡ್ಡಿ, ರಾಜಶೇಖರ್ ಹಿಟ್ನಾಳ. ರಾಜ್ಯದಲ್ಲಿ ಕ್ಷೇತ್ರಗಳ ಅಭಿವೃದ್ಧಿಯಾಗಬೇಕಾದರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯಿಂದ ಮಾತ್ರ ಸಾಧ್ಯ. ಆ ಕಾರ್ಯ ಇಂದು ರಾಯರೆಡ್ಡಿಯವರು ಮಾಡುತ್ತಿದ್ದಾರೆ. ಯಲಬುರ್ಗಾ ಕ್ಷೇತ್ರ ರಾಜ್ಯದಲ್ಲಿಯೇ ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇದೆ ಎಂದು ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ ಹೇಳಿದರು. ಅವರು ಕುಕನೂರು ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋದ ಹತ್ತಿರದಲ್ಲಿ ಎನ್ಎಚ್ಒ ಇಪಿಸಿ ಮೋಡ್ನ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿ 367 ಭಾನಾಪುರ ಗದ್ದನಕೇರಿ ಸೆಕ್ಷನ್ನಲ್ಲಿ ಕುಕನೂರು, ಯಲಬುರ್ಗಾ ಹಾಗೂ ಗಜೇಂದ್ರಗಡ ಪಟ್ಟಣಗಳಿಗೆ ಬೈಪಾಸ್ ರಸ್ತೆ ನಿರ್ಮಾಣದ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದರು. ನಂತರ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ ಮಾತನಾಡಿ ಯಲಬುರ್ಗಾ ಕ್ಷೇತ್ರದ ಅಭಿವೃದ್ಧಿಯ ಕುರಿತು ಬಸವರಾಜ ರಾಯರೆಡ್ಡಿಯವರಿಗೆ ದೂರದೃಷ್ಟಿ ಇದೆ. ಈ ಕ್ಷೇತ್ರದಂತೆ ರಾಜ್ಯದಲ್ಲಿ ಯಾವ ಕ್ಷೇತ್ರವೂ ಅಭಿವೃದ್ಧಿ ಹೊಂದಿಲ್ಲ. ಈ ಕ್ಷೇತ್ರವು ಶೈಕ್ಷಣಿಕವಾಗಿ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಕುಡಿಯುವ ನೀರಿನ ಅಭಾವ ಸಾಕಷ್ಟಿತ್ತು, ಅದನ್ನು ಸಹ ನಿಭಾಯಿಸಿದ್ದಾರೆ. ಅಂತರ್ಜಲ ಹೆಚ್ಚಳಕ್ಕೆ ತಾಲೂಕಿನಾದ್ಯಂತ 26 ಬೃಹತ್ ಕೆರೆಗಳ ನಿರ್ಮಾಣ ಮಾಡಲಾಗುತ್ತಿದೆ. ಈ ಪ್ರದೇಶಗಳು ಮಳೆಯಾಶ್ರಿತ ಪ್ರದೇಶಗಳಾಗಿದ್ದು, ಉದ್ಯೋಗಕ್ಕಾಗಿ ಇಲ್ಲಿನ ಜನತೆ ಪರದಾಡುವಂತಾಗಿದ್ದು, ಈ ಭಾಗದ ಜನತೆ ದುಡಿಮೆ ಕಂಡುಕೊಳ್ಳಲು ರೈಲ್ವೆ ಸಂಚಾರವೂ ಕೂಡ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಎಂದರು. ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಭೂಮಿ ಪೂಜೆಯನ್ನು ನೆರವೇರಿಸಿ ಕಾರ್ಯಕ್ರಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ ನಾವೇನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದರೆ ಮುಂದಾಲೋಚನೆಯನ್ನು ಇಟ್ಟುಕೊಂಡು ಅಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಹಾಕಿದಾಗ ಮುಂದಿನ ಪೀಳಿಗೆಗೆ ಹಾಗೂ ಮುಂದೆ ಬರುವ ಜನಾಂಗಕ್ಕೆ ಉಪಯೋಗಕ್ಕೆ ಬರುತ್ತದೆ. ಸಿಂಗಟಾಲೂರ ಏತ ನೀರಾವರಿ ಮೂಲಕ ನಮ್ಮ ಭಾಗದ ತಳಕಲ್, ಬನ್ನಿಕೊಪ್ಪ ಅಡಿವಿಹಳ್ಳಿ ಕೆರೆಗಳನ್ನು ನೀರಾವರಿಯನ್ನಾಗಿ ಮಾಡಲಾಗುತ್ತಿದೆ. ಸಾರ್ವಜನಿಕರು ಕೆರೆಗಳ ನಿರ್ಮಾಣಕ್ಕೆ ಭೂಮಿಯನ್ನ ನೀಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆರೆಗಳನ್ನ ನಿರ್ಮಾಣ ಮಾಡಿದರೆ ಪ್ರತಿಯೊಬ್ಬ ರೈತನ ಭೂಮಿಗೆ ಫಲವತ್ತತೆಯ ಜೊತೆಗೆ ಹೆಚ್ಚು ಬೆಳೆಗಳನ್ನ ಬೆಳೆಯುವುದರ ಮೂಲಕ ಅಂತರ್ಜಲ ಮಟ್ಟ ಹೆಚ್ಚಳವಾಗುತ್ತದೆ. ಆದ್ದರಿಂದ ರೈತರು ಜಮೀನುಗಳನ್ನ ಕೊಟ್ಟರೆ ಇನ್ನೂ ಹೆಚ್ಚಿನ ಕೆರೆ ನಿರ್ಮಾಣ ಮಾಡಿ ರೈತಾಪಿ ವರ್ಗಕ್ಕೆ ಅನುಕೂಲವಾಗಲಿದೆ. ಇನ್ನು ಸನಿಹದರಲ್ಲಿ ರೈಲು ಮಾರ್ಗವನ್ನು ಚಾಲನೆ ನೀಡಿ ವ್ಯಾಪಾರ ವಾಣಿಜ್ಯ ಹಾಗೂ ಜನರ ಓಡಾಟಕ್ಕೆ ಅನುಕೂಲ ಕಲ್ಪಿಸಲಾಗುತ್ತದೆ ಎಂದು ಮಾತನಾಡಿದರು. ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ ಗಿರೀಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಶರಣಪ್ಪ ವೀರಾಪುರ ಕಾರ್ಯಕ್ರಮ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ ಉಪಾಧ್ಯಕ್ಷ ಪ್ರಶಾಂತ ಆರಬೆರಳಿನ್, ಮುಖಂಡರಾದ ನಾರಾಯಣಪ್ಪ ಹರಪನಹಳ್ಳಿ, ಮಂಜುನಾಥ ಕಡೇಮನಿ, ವೆಂಕಣ್ಣ ಯರಾಶಿ, ಹನುಮಂತಗೌಡ ಚಂಡೂರ, ರೆಹಮಾನ್ ಸಾಬ್ ಮುಕಪ್ಪನವರ್, ತಿಮ್ಮಣ್ಣ ಚೌಡಿ, ಸಿರಾಜ್ ಕರಮುಡಿ, ಎಂ ವಿದೇಸಾಯಿ, ಬೆಳದಡಿ ಸರ್, ರಾಮಣ್ಣ ಬಂಕದಮನಿ, ನೂರುದ್ದೀನ್ ಸಾಬ ಗುಡಿಹಿಂದಲ್, ಡಾಕ್ಟರ್ ಶಿವನಗೌಡ ದಾನರಡ್ಡಿ, ಸಂಗಮೇಶ ಗುತ್ತಿ, ಸಿದ್ದಯ್ಯ ಕಳ್ಳಿ ಮಠ, ಮಂಜುನಾಥ ಯಡಿಯಾಪುರ, ಗಗನ್ನೋಟಗಾರ ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಜನಪ್ರತಿನಿಧಿಗಳು ಮತ್ತು ನಾಯಕರ ದೂರದೃಷ್ಟಿ ಬಹಳ ಮುಖ್ಯ ಆಗಿರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಯಲಬುರ್ಗಾ ಅಂತ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಯಲಬುರ್ಗದಲ್ಲಿ ಸುಮಾರು 190ರಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮಳೆ ಆಧಾರಿತ ಪ್ರದೇಶ ಐತಿ. ಇಲ್ಲಿ ಯಾವುದೂ ನೀರಾವರಿ ಇಲ್ಲ, ಇಂಡಸ್ಟ್ರಿ ಇಲ್ಲ, ಯಾವ ಕೂಡ ಜನರಿಗೆ ಆದಾಯ ಬರ್ತಕ್ಕಂಥ ಮೂಲಗಳಿಲ್ಲ. ಇಂಥ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ರಾಯರೆಡ್ಡಿ ಸಾಹೇಬ್ರವ್ರ ದೂರದೃಷ್ಟಿ, ಇವತ್ತು ರೈಲ್ವೆ ಕನೆಕ್ಟಿವಿಟಿ ಇರಬೇಕು, ನ್ಯಾಷನಲ್ ಹೈವೇ ಇರಬೇಕು, ಅಲ್ಲಿ ನೀರಾವರಿ ಸೌಲಭ್ಯ ಇರಬೇಕು. ಅಂದಾಗ ಮಾತ್ರ ಇವತ್ತು ಜನ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ, ಸಾಮಾಜಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅನಿವಾರ್ಯ ಸಾರ್ವಜನಿಕರಿಗೆ ಇಂತೆಲ್ಲ ಮೂಲಭೂತ ಸೌಕರ್ಯಗಳಾದಾಗ ಮಾತ್ರ ಇವತ್ತು ನಮಗೆ ಹೆಚ್ಚು ಅನುಕೂಲತೆ ಕೂಡ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತ್ರ. ಮತ್ತು ಈಗಾಗಲೇ ಯುಡಿನಲ್ಲಿ ಅರ್ಬನ್ ಡೆವಲಪ್ಮೆಂಟ್ನಲ್ಲಿ ಕೂಡ 2 ಗ್ರಾಮಗಳಿಗೆ ಕುಡಿಯ ನೀರಿನ 24x7 ಇವತ್ತು ತುಂಗಭದ್ರದಿಂದ ತರಲಿಕ್ಕೆ ಇವತ್ತು ಪ್ರಾಜೆಕ್ಟ್ ಕೂಡ ಮಾಡಿದ್ದಾರೆ. ಕುಡಿಯ ನೀರು, ರಸ್ತೆ, ಇವತ್ತು ಏನು ಮೂಲಭೂತ ಸೌಕರ್ಯಗಳು, ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಯಥೇಚ್ಛವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವರು ಮಾಡಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತನ್ನ. ಯಾಕಂದ್ರೆ ಇವತ್ತು ಅಭಿವೃದ್ಧಿ ಮಾಡ್ತಕ್ಕಂಥವ್ರನ್ನ ಇವತ್ತು ಆಶೀರ್ವಾದ ಮಾಡಿದಾಗ ಮಾತ್ರ ನಾವು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂತ ಒಂದು ನಿಟ್ಟಿನಲ್ಲಿ ಈ ಕಾಮಗಾರಿಗಳನ್ನ ಮಾಡಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಮತ್ತೆ ನಾನು ಕರೆಕ್ಟಾಗಿ ಹೇಳಿದ್ದೇನೆ. 180 crores ಅಂದಾಜು ಟೆಂಡರ್ ಪುಟ್ಟದ ಅಮೌಂಟ್, ಹೌದಿಲ್ಲ? ಮೊನ್ನೆ 184 ಅಂದೆ, 169, 169 ಕೋಟಿ ಟೆಂಡರ್ ಆಗಿದೆ. ಅದು ಬಿಟ್ಬಿಡಿ ಲ್ಯಾಂಡ್ ಅಕ್ವಿಸಿಷನ್. ಸುಮಾರು ಲ್ಯಾಂಡ್ ಅಕ್ವಿಸಿಷನ್ಗೆ ಎಷ್ಟು ಬೇಕಾಗಿದೆ?
48.57 ಕೋಟಿ, ಹೌದಾ? ಕರೆಕ್ಟ್, ಎಕ್ಸಾಕ್ಟ್ಲಿ. ಕೇಂದ್ರ ಸರ್ಕಾರ 48.57, ಅಂದ್ರೆ 49 ಕೋಟಿ ಅಂತ ಇಟ್ಕೊಳ್ಳಿ. ಅಂದ್ರೆ 98 ಕೋಟಿ ರೂಪಾಯಿ ಲ್ಯಾಂಡ್ ಅಕ್ವಿಸಿಷನ್ ಬೇಕು, ಯಾಕಂದ್ರೆ ಈ ಗಿಲ್ಡಿಂಗು ಎಲ್ಲ ಕಾಂಪನ್ಸೇಷನ್ ಕೊಡ್ಬೇಕಾಗತ್ತೆ. ಅದರಲ್ಲಿ ರಾಜ್ಯ ಸರ್ಕಾರ ಸುಮಾರು 49 ಕೋಟಿ, 48.57 ಕೋಟಿ ಕೊಡಬೇಕಾಗಿತ್ತು. ಕಳೆದ 3 ವರ್ಷದಿಂದ ಇದಕ್ಕೆ ಹಣ ಸಿಗಲಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಆಗಬೇಕಾಗಿತ್ತು, ಆದ್ರೆ ಹಣ ಕೊಡಿಸೋ ಶಕ್ತಿ ಯಾರಲ್ಲೂ ಇಲ್ಲ. ಹೀಗಾಗಿ ಇದು ಬೈಪಾಸ್ ಆಗಿರಲಿಲ್ಲ. ಕೊನೆಗೆ ನೀವೆಲ್ಲರೂ ಸೇರಿ ನನ್ನನ್ನು ಆಯ್ಕೆ ಮಾಡಿದ್ರಿ, ರಾಜಶೇಖರ್ ಹಿಟ್ನಾಳ್ ಅವ್ರನ್ನ MP ಆಗಿ ಆಯ್ಕೆ ಮಾಡಿದ್ರಿ. ಇದರಿಂದ ನಿಮಗೆ ಅನುಕೂಲ ಆಯ್ತು. ಇವತ್ತು ನಾನು ರಾಜಶೇಖರ್ ಅವರು ಒತ್ತಾಯ ಮಾಡಿ ಲೋಕೋಪಯೋಗಿ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿದ್ರಿಂದ ಇವತ್ತು ರಾಜ್ಯ ಸರ್ಕಾರ 48,57,00,000 ಹಣವನ್ನ ಇವತ್ತು ಈಗ 33 ಕೋಟಿ ಬಿಡುಗಡೆ ಮಾಡಿದ್ದಾರೆ. 33 ಕೋಟಿ, ಅದು 12 ಕೋಟಿ ಕೊಡ್ತಾರೆ. ಕೇಂದ್ರ ಸರ್ಕಾರ ಅದಕ್ಕೆ ಕಾಂಪನ್ಸೇಷನ್ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ದಾರೆ. ಹೀಗಾಗಿ 3